ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ ಬಾಲಾಕೋಟ್ ತಿರಾಮಿಸು ತಿಂದ ಸೇನಾಪಡೆಗಳು. ಊಟದ ಮೆನುವಿನಲ್ಲಿ ಪಾಕಿಸ್ತಾನವನ್ನ ರೋಸ್ಟ್ ಅಂಡ್ ಟೋಸ್ಟ್ ಮಾಡಿದ ಭಾರತೀಯ ವಾಯುಸೇನೆ. ಪಾಕ್ಗೆ ಟಾಂಗ್ ನೀಡುತ್ತಲೇ 93ನೇ ವಾರ್ಷಿಕೋತ್ಸವ ಆಚರಿಸಿದ ಇಂಡಿಯನ್ ಏರ್ ಫೋರ್ಸ್. ಭಾರತೀಯ ವಾಯುಸೇನೆಯು ಇತ್ತೀಚೆಗೆ ತನ್ನ 93ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದು, ಈ ವೇಳೆ ವಿಶೇಷ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದೆ. ಹೌದು, ಭಾರತೀಯ ವಾಯುಸೇನೆಯು ತನ್ನ ಊಟದ ಮೆನುವಿನಲ್ಲಿ ಪಾಕಿಸ್ತಾನ ಕೆಲವು ಪ್ರದೇಶಗಳ ಹೆಸರನ್ನಿಟ್ಟ ಖಾದ್ಯಗಳನ್ನು ಸೇರಿಸುವ ಮೂಲಕ ಪಾಕಿಸ್ತಾನವನ್ನ ವ್ಯಂಗ್ಯ ಮಾಡಿದೆ. ಭಾರತ ವಾಯುದಾಳಿ ನಡೆಸಿದ ಪ್ರಮುಖ ಸ್ಥಳಗಳ ಹೆಸರನ್ನ ಖಾದ್ಯಗಳಿಗೆ ಇಡಲಾಗಿದೆ. ಊಟದ ಹೆಸರಿನಲ್ಲಿ ಬಾಲಾಕೋಟ್ನಿಂದ ಆಪರೇಷನ್ ಸಿಂಧೂರದವರೆಗೂ ಭಾರತ ದಾಳಿ ಮಾಡಿದ ಸ್ಥಳಗಳ ಹೆಸರಿನಲ್ಲಿ ಖಾದ್ಯಗಳ ಹೆಸರನ್ನ ಉಲ್ಲೇಖಿಸಲಾಗಿದೆ. ವಾಯುಸೇನೆಯು ತನ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಊಟಕ್ಕೆ ಬಳಸಿದ ಖಾದ್ಯಗಳಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ವೇಳೆ ಭಾರತ ದಾಳಿ ಮಾಡಿದ ಸ್ಥಳಗಳ ಹೆಸರಿನಲ್ಲಿ ಖಾದ್ಯಗಳನ್ನು ಉಲ್ಲೇಖಿಸಲಾಗಿದೆ. ಐಎಎಫ್ಗೆ 93 ವರ್ಷ ದೋಷರಹಿತ, ಪ್ರಭಾವಶಾಲಿ ಮತ್ತು ನಿಖರ ಎಂಬ ಶೀರ್ಷಿಕೆಯ ಮೆನುವಿನಲ್ಲಿ 2019ರ ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು ಇತ್ತೀಚಿನ ಆಪರೇಷನ್ ಸಿಂಧೂರ ಸೇರಿದಂತೆ ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಸಮಯದಲ್ಲಿ ಗುರಿಯಾಗಿಸಿಕೊಂಡ ಪ್ರಮುಖ ಸ್ಥಳಗಳನ್ನು ಭಕ್ಷ್ಯ ಮಾಡಿದ್ದೇವೆ ಎಂಬಂತೆ ಬಿಂಬಿಸಿ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದೆ. ಇನ್ನು ತನ್ನ ವೈಶಿಷ್ಟ್ಯಪೂರ್ಣ ಮೆನುವಿನಲ್ಲಿ ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲಾ, ರಫಿಕಿ ರಾರಾ ಮಟನ್, ಭೋಲಾರಿ ಪನೀರ್ ಮೇಥಿ ಮಲೈ, ಸುಕುರ್ ಶಾಮ್ ಸಾವೇರಾ ಕೋಫ್ತಾ, ಸರ್ಗೋದಾ ದಾಲ್ ಮಖಾನಿ, ಜಾಕೋಬಾಬಾದ್ ಮೇವಾ ಪುಲಾವ್ ಮತ್ತು ಬಹವಾಲ್ಪುರ್ ನಾನ್ ಹಾಗೂ ಸಿಹಿ ತಿಂಡಿ ವಿಭಾಗದಲ್ಲಿ ಬಾಲಾಕೋಟ್ ತಿರಾಮಿಸು, ಮುಜಫರಾಬಾದ್ ಕುಲ್ಫಿ ಫಾಲೂಡಾ ಮತ್ತು ಮುರಿಡ್ಕೆ ಮೀಠಾ ಪಾನ್ ಎಂದು ಉಲ್ಲೇಖಿಸಲಾಗಿದೆ. ಸದ್ಯ ಎಕ್ಸ್ ಖಾತೆಯಲ್ಲಿ ಭಾರತೀಯ ವಾಯುಸೇನೆ ತಯಾರಿಸಿದ ಈ ಮೆನು ಸಖತ್ ವೈರಲ್ ಆಗುತ್ತಿದ್ದು, ಪಾಕಿಸ್ತಾನವನ್ನ ರೋಸ್ಟ್ ಅಂಡ್ ಟೋಸ್ಟ್ ಮಾಡಲಾಗಿದೆ ಎಂದು ಜನರು ಕಾಮೆಂಟ್ ಮಾಡುತ್ತಿದ್ದಾರೆ.